ಮಾನವನನ್ನ ಪ್ರಕೃತಿಯ ಮಗು ಅಂತ ಕರೀತಾರೆ. ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಪ್ರಕೃತಿ ತನ್ನ ಕೈ ಬಿಡಲ್ಲ ಅನ್ನೋ ಒಂದು ಅಚಲವಾದ ನಂಬಿಕೆಯಿಂದ ಅವನು ಜೀವನವನ್ನು ನಡೆಸ್ಕೊಂಡು ಬರ್ತಾ ಇರ್ತಾನೆ. ಸೊ ಪ್ರಾಕೃತಿಕ ಸೌಲಭ್ಯ ಸಮೃದ್ಧಿಗಳಿದ್ದರೂ ಕೂಡ ಭಾರತದಲ್ಲಿ ವಾಸ ಮಾಡ್ತಾ ಇದ್ದ ಜನಗಳಿಗೆ ತುಂಬ ಕಷ್ಟ, ನಷ್ಟ, ಸಂಕಟ, ವಿಪತ್ತುಗಳು ಎದುರಾಗ್ತಾ ಇತ್ತು. ಅತಿವೃಷ್ಟಿ, ಅನಾವೃಷ್ಟಿ, ಕ್ಷಾಮ, ರೋಗ ಪಿಡುಗುಗಳು ಈ ಥರದನ್ನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ಕೊಳ್ತಾ ಬರ್ತಾ ಇದ್ರು ಕೂಡ ನಿಸರ್ಗವನ್ನು, ಪ್ರಕೃತಿಯನ್ನು ನಂಬಿದ್ದಕ್ಕೆ ಪ್ರಕೃತಿಯಲ್ಲಿರೋ ದೇವತೆಗಳು ತಮ್ಮನ್ನು ಕಾಪಾಡ್ತಾರೆ, ಯಾವುದೇ ಥರದ ಕಷ್ಟ ಬಂದರೂ ಕೂಡ ನಾವು ಅದನ್ನು ಎದುರಿಸೋ ತಮಗೆ ಶಕ್ತಿ ಕೊಡ್ತಾರೆ ಅಂತ ಒಂದು ಅಚಲವಾದ ದೃಢವಾದ ನಂಬಿಕೆಯಿಂದ ಅವರು ಜೀವನವನ್ನು ನಡೆಸ್ತಾ ಇದ್ರು. ಭಾರತದ ನೈಸರ್ಗಿಕ ಸೌಲಭ್ಯಗಳಿಂದಾಗಿ ಭಾರತೀಯರು ನಿಶ್ಚಿಂತೆಯಿಂದ ನೆಮ್ಮದಿಯಾಗಿ ಬಾಳುವ ಮನೋಭಾವವನ್ನು ಬೆಳೆಸ್ಕೊಂಡಿದ್ರು. ಅಷ್ಟೇ ಅನಾಯಾಸವಾಗಿ ಎಲ್ಲವನ್ನು, ಯಾವುದೇ ಥರ ಪ್ರಾಬ್ಲಮ್ ಬಂದರೂ ಕೂಡ ಓಕೆ ಪರವಾಗಿಲ್ಲ, ಲಾಸ್ ಆದರೂ ಚಿಂತೆ ಇಲ್ಲ, ಎಗೈನ್ ನಾವಿಟ್ಟು ನಂಬಿರೋ ದೇವರು ನಮ್ಮ ಕೈ ಬಿಡಲ್ಲ ಅನ್ನೋ ಒಂದು ಅಚಲವಾದ ವೈರಾಗ್ಯವನ್ನು ಕೂಡ ಅವರು ಜೊತೆಯಲ್ಲೇ ಬೆಳೆಸ್ಕೊಂಡು ತಮ್ಮ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು. ನಿಸರ್ಗದ ಜೊತೆ ಹೆಚ್ಚಿನ ಸಂಬಂಧ ಹೊಂದಿದ್ದ ಭಾರತೀಯರು ನಿಸರ್ಗವನ್ನು ಮತ್ತು ನಿಸರ್ಗದ ದೇವತೆಗಳಾದ ಸೂರ್ಯ, ಚಂದ್ರ, ಉಷಾ, ವರುಣ ಮುಂತಾದವರನ್ನು ಪೂಜಿಸಲಾರಂಭಿಸಿದರು. ಹೀಗೆ ಮೂರ್ತಿ ಪೂಜೆ ಪದ್ಧತಿ ಪ್ರಾರಂಭವಾಗಿ ದೇವಾಲಯದ ನಿರ್ಮಾಣದ ಅವಶ್ಯಕತೆಯತ್ತ ಮುನ್ನಡೆದರು. ಹೀಗೆ ಭಾರತದ ಭೌಗೋಳಿಕ ಲಕ್ಷಣಗಳು ಭಾರತದ ರಾಜಕೀಯ ಹಾಗೂ ಸಾಂಸ್ಕೃತಿಕ ಜೀವನದ ಮೇಲೆ ವಿಧವಾದ ಪ್ರಕಾರವಾಗಿ ಪ್ರಭಾವವನ್ನು ಬೀರ್ತಾ ಬಂತು.